नमस्कार मेरे भाइयों, मैं ओम डेयरी फार्म का ओनर बात कर रहा हूँ, संजीव। ನಾವೆಲ್ಲ ಬರೀ ಸಹಿವಾಲ್ ಬ್ರೀಡ್ನೇ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಏನೇ ನಾವು ಸೆಲೆಕ್ಟ್ ಮಾಡಬೇಕಾದ್ರೂ ಅದರ ಬ್ರೀಡ್ ಏನು, ಅದರ ಹಿಸ್ಟ್ರಿ ಏನು ಎಲ್ಲ ತಿಳ್ಕೊಂಡೆ ನಾವು ಸೆಲೆಕ್ಟ್ ಮಾಡಬೇಕು ಅಂದ್ಬಿಟ್ಟು ನಾವು ಬರೀ ಸಹಿವಾಲ್ ಬ್ರೀಡ್ ಮೇಲೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಸಹಿವಾಲ್ ಅಂದರೆ ಒಂದು ತಳಿನ ನಾವು ಚೆನ್ನಾಗಿ ಉದ್ಧಾರ ಮಾಡಿ ಅದಾದಮೇಲೆ ಬೇರೆ ತಳಿ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನಮ್ಮ ಒಂದು ಒಪಿನಿಯನ್ನು. ಸೊ ಅದಕ್ಕೋಸ್ಕರ ಇವ್ರ ಹತ್ರಕ್ಕೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಬಂದ್ವಿ. ಸೊ ಸಂಜೀವ್ ಅವ್ರ ಜೊತೆ ಫಸ್ಟ್ ಕಾಂಟ್ಯಾಕ್ಟ್ ಆದಮೇಲೆ ಒಂದು 6 ರಿಂದ 7 ತಿಂಗಳವರೆಗೂ ನಮಗೆ ಪೂರಾ ಅದು ಏನೇನು ಹಸು ಇದೆಯೋ ಆ ವೀಡಿಯೋಸ್ ಇವರು ಸೆಂಡ್ ಮಾಡ್ತಾಯಿದ್ರು, ನಾವೆಲ್ಲ ನೋಡ್ತಾ ಇದ್ವಿ. ಈ ಪ್ರೊಸೆಸ್ಸಲ್ಲಿ ನಮ್ಮ ಫಾರ್ಮ್ನ ನಾವು ಆ ಸೆಟಪ್ ಏನೇನಿತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಾ ಬರ್ತಾಯಿದ್ವಿ ಒಂದಾಗೊಂದು. ಆಮೇಲೆ ನಾನು ಈ ಪ್ರೊಸೆಸ್ಸಲ್ಲಿ ಎಷ್ಟು ವೀಡಿಯೋಸ್ ನೋಡಿದ್ದೀನಿ ಅಂತಂದರೆ, ಒಂದು ಹಸುನ ನೋಡಿದ ತಕ್ಷಣ ಅದು ಒಳ್ಳೆ ಬ್ರೀಡಾ ಅಥವಾ ಇಲ್ವಾ ಅನ್ನೋದನ್ನು ನಾನು ಹಿಂಗೆ ಐಡೆಂಟಿಫೈ ಮಾಡ್ತೀನಿ. ಸೊ ಅಷ್ಟು ಕಾನ್ಫಿಡೆನ್ಸ್ ನನಗೆ ಬಂದ ಮೇಲೆ ನೆಕ್ಸ್ಟು ಇಲ್ಲಿಗೆ ಹರಿಯಾಣ ಹತ್ರ ಬಂದೆ. ಆಮೇಲೆ ಫಸ್ಟ್ ನಾನು ಏನು ಅಂದ್ಕೊಂಡೆ ಅಂದರೆ, ಜಸ್ಟ್ ಲೈಕ್ ಎಲ್ಲರೂ ತೋರಿಸ್ದಂಗೆ ಇವರು ಬೇರೆ ಬೇರೆ ಫಾರ್ಮ್ ಹತ್ರ ಅಥವಾ ಬೇರೆ ಬೇರೆ ಬ್ರೋಕರ್ಸ್ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ ಅದು ಇದು ಅಂತ ಅಂದ್ಕೊಂಡಿದ್ದೆ. ಆ ಥರ ಅಲ್ಲ, ನಾವು ಹೋಗಿದ್ದು ಬರೀ ರೈತರ ಹತ್ರ. ಪ್ರತಿಯೊಬ್ಬ ರೈತರ ಮನೆಗೆ ಹೋದ್ವಿ. ನಾವು ಯಾವ ಬ್ರೀಡ್ ಬೇಕು ಅಂತಂದರೆ ಅದನ್ನೇ ಓಕೆ ಮಾಡಿದ್ರು. ಸೊ ನಮಗೂ ಗೊತ್ತಿಲ್ಲದೇ ಇರೋದೆಲ್ಲ ಇವರು ಅಡ್ಜಸ್ಟ್ ಮಾಡ್ತಾ ಈ ಥರ ಇರುತ್ತೆ, ಇದು ಒಂದು ಸ್ವಲ್ಪ ಹಾಲು ಜಾಸ್ತಿ ಬರುತ್ತೆ, ಅದು ಇದು ಅಂತೆಲ್ಲ ಸಜೆಸ್ಟ್ ಮಾಡಿದ್ರೆ ಅಷ್ಟೇ. ಬಿಟ್ಟರೆ ಫೈನಲ್ ಸೆಲೆಕ್ಷನ್ ನಮ್ಮದೇ. ನಾವು ಎಷ್ಟು ಬ್ರೀಡ್ ಕಾನ್ಷಿಯಸ್ ಅಂತ ಹೇಳೋದಕ್ಕೆ ನಮ್ಮ ಬುಲ್ಲು, ನಾವು KGSDಯಿಂದ ತೊಗೊಂಡಿರೋ ಬುಲ್ಲೇ ಅದಕ್ಕೆ ಒಂದು ಎಕ್ಸಾಂಪಲ್, ಪರ್ಫೆಕ್ಟ್ ಎಕ್ಸಾಂಪಲ್. ಯಾಕೆಂದರೆ ಒಬ್ಬ ರಾಜ ಚೆನ್ನಾಗಿದ್ದರೆ ಕಂಪ್ಲೀಟ್ ಫಾರ್ಮ್ ಫುಲ್ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಮೇನ್ ಉದ್ದೇಶ. ಅದಕ್ಕೋಸ್ಕರ ಬುಲ್ನ ನಾವು ಇಷ್ಟೀಗ ತೊಗೊಂಡ್ಬಂದ್ವಿ. ಇವರು ಜಾಸ್ತಿ ಬುಲ್ ತೋರಿಸಿದ್ರು, ಬಟ್ ನಿಮಗೆ ಬೇರೆ ಯಾವ ಬುಲ್ಲು ಒಂದು ತೊಗೊಂಡಾದ್ಮೇಲೆ ಮಿಕ್ಕಿದ್ದು ಇಲ್ಲೆಲ್ಲ ಇರೋ ಹಸುಗಳೆಲ್ಲ ನೋಡ್ತಾ ಇದ್ದೀರಲ್ಲ, ಆನ್ ಆ್ಯಂಡ್ ಆ್ಯಾವ್ರೇಜ್ ನಿಮಗೆ 70 ಕ್ರಾಸ್ ಆಗಿಲ್ಲ ನಮಗೆ ಮಾತ್ರ. ನಾನು ಯಾರು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಮಗೆ ಬಿದ್ದಿರೋದೇ ಅಷ್ಟು. ಮ್ಯಾಕ್ಸಿಮಮ್ 70 ಮ್ಯಾಕ್ಸಿಮಮ್ ಅಲ್ಲಿ. ಆನ್ ಆ್ಯಂಡ್ ಆ್ಯಾವ್ರೇಜ್ ತೊಗೊಂಡ್ರೆ ನಿಮಗೆ 65 to 70 ಅಷ್ಟೊಳಗೆ ಇರುತ್ತೆ. 65,000 ರಿಂದ 70,000ವರೆಗೂ ಇರುತ್ತೆ. ಸೊ ಟ್ರಸ್ಟ್ ಮಾಡಿ ಬನ್ನಿ, ಇವ್ರ ಜೊತೆ ಮಾತಾಡಿ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂತ ನೋಡಿ. ಸೊ ಎಲ್ಲ ನೋಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಅದನ್ನು ಇದನ್ನು ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನು ತೊಗೊಂಡಿಲ್ಲ ಅನ್ನೋದ್ರೂ ಇವರೇನು ಫೋರ್ಸ್ ಏನು ಮಾಡಲ್ಲ. ನಿಮ್ಮ ಸೆಲೆಕ್ಷನ್ ಏನಿದೆಯೋ, ನಿಮ್ಮ ಇಚ್ಛೆ ಏನಿದೆಯೋ ಅದರ ಮೇಲೆ ಇವರು ಓಕೆ ಮಾಡ್ತಾರೆ. ಈವನ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಇವರೇ ಎಲ್ಲ ನೋಡ್ಕೊಳ್ತಾರೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ಇವರು ಓಕೆ, ಫೋರ್ಸ್ ಮಾಡಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರ ತಗೋಬೋದು ನಾವು. ಯಾವುದೇ ಫೋರ್ಸ್ ಇಲ್ಲ, ನಾವು ಏನು ಸೆಲೆಕ್ಟ್ ಮಾಡ್ತೀವೋ ಅದನ್ನೇ ಕೊಡ್ತಾರೆ. ಸೊ ತುಂಬ ಫ್ರೆಂಡ್ಲಿ ಗೈಸ್. ನಾವು ಯಾವುದೇ ಒಂದು ಸಂಕೋಚ ಇಲ್ಲದೆ ಬಂದು ನಾವು ಖರೀದಿ ಮಾಡಿ ತಗೊಂಡು ಹೋಗ್ಬೋದು. जी 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 ठीक है भैया, ओके, थैंक यू भैया. आपके भविष्य के लिए बहुत अच्छी कामना करते हैं. आप जाओ भैया, फार्म में अच्छी कामयाबी मिले आपको. बहुत बहुत धन्यवाद भैया ओम डेयरी फार्म पे विजिट करने के लिए. थैंक यू भैया. धन्यवाद.